ಬಾಗಿನ ಕೊಳ್ಳೆ ನಮ್ಮಮ್ಮ, ಯಾರಿನವನಾಗ ದೋಷ ಕಳಿಯಮ್ಮ. ಕವಡೇನ ಕಾಯೇ ನಾಗಮ್ಮ. ನಾವು ಕೇಳಿದ್ರೆ ಸಂಕಲ್ಪ ಮಾಡಿ ಘಾಟಿ ಸುಬ್ರಹ್ಮಣ್ಯೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯೇಶ್ವರ, ಕಾಳಹಸ್ತಿ ಸುಬ್ರಹ್ಮಣ್ಯೇಶ್ವರ, ವಿಧರಾಶ್ವೇಶ್ವರ ಸುಬ್ರಹ್ಮಣ್ಯೇಶ್ವರ, ಎಲ್ಲೇ ಸುಬ್ರಹ್ಮಣ್ಯೇಶ್ವರ ಅಂದ್ರು ಇಲ್ಲಿ ಮೂಲಸ್ಥ ಏನಿದೆ ನಮ್ಮ ವೆಂಕಟಾಪುರ ಗ್ರಾಮಕ ಮತ್ತೆ ವಾಪಸಂದ್ರ ಗ್ರಾಮಕ ಅನಾದಿ ಕಾಲದಲ್ಲಿ ನಮ್ಮ ಇವರು ಹಿರೀಕರು ಏನಿದ್ರು ಬಂದು ಫಸ್ಟ್ ಇಲ್ಲಿ ನೆಲೆಸಿ ಇಲ್ಲಿಂದ ಮತ್ತೆ ವಾಪಸಂದ್ರಕ್ಕೆ ಹೋಗಿ ಆ ಒಂದು ಸಮಯದಲ್ಲಿ ಸಪ್ತಮಣಿ ದಿಪ್ತಮಣಿ ನಾಗಲಮುದ್ದಮಂತೆ ಏನೋ ಒಂದು ಕಾರಣದಿಂದ ಅವ್ರು ಮಾಡಿರ್ತಕ್ಕಂಥದ್ರಲ್ಲಿ ಅತ್ಯುನ್ನತವಾದ ಬಲ ಆದಂತಕ್ಕಂಥದ್ದು ನನ್ನ ಪ್ರಾಮುಖ್ಯತೆ. ಅವ್ರಿಗೆ ಈಗ ಎಲ್ರಿಗೂ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ. ಮಾಮೂಲಿ ಪ್ರಥಮ ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಲಶಾರೋಹಣ, ಅಶ್ವರೋಹಣ, ಗಜಾರೋಹಣ ಮತ್ತೆ ನವಗ್ರಹ ಶಾಂತಿ, ಸಹಸ್ರ ಅಭಿಷೇಕ, ಹೋಮಾದಿಗಳು ನೋಡಿ ಎಲ್ರಿಗೂ ಒಳ್ಳೇದಾಗಲಿ. ಸಮಸ್ತ ಭಾರತ ದೇಶ, ಕರ್ನಾಟಕ ರಾಜ್ಯ ವೆಂಕಟಾಪುರ ಗ್ರಾಮದಲ್ಲಿ ಈಗ ನೆಲೆಸಿರ್ತಕ್ಕಂಥ ಈ ಒಂದು ಸಪ್ತಮಣಿ ದಿಪ್ತಮಣಿ ನಾಗಲಮುದ್ದಮ್ಮ ದೇವಿ ಎಲ್ಲರಿಗೂ ಅನುಗ್ರಹ ಆಗಿ ನಮ್ಮ ಭಾರತ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರಿಗ ಮತ್ತೆ ನಾವು ತಿಂತಾ ಇರೋ ಅನ್ನ ಬೆಳೀತಾ ಇರ್ತಕ್ಕಂಥ ಈ ಸಮಸ್ತ ರೈತರಿಗ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ಸಂಕಲ್ಪ. ಏನು ನಮ್ಮ ತಾತನವರು ಮುತ್ತಾತನವರು ಕಾಲದಾಗ ಒಂದು 200-300 ವರ್ಷಗಳ ಹಿಂದೆ ಇಲ್ಲಿ ಒಂದು ವೆಂಕಟಾಪುರ ಗ್ರಾಮದಾಗ ಬಂದು ಒಂದು ಅಶ್ವತ್ಥ ನಾರಾಯಣ ಅಂತೇಳಿ ಒಂದು ಅಶ್ವತ್ಥ ಕಟ್ಟೆನ ಸಪ್ತಮಣಿ ದಿಪ್ತಮಣಿ ಆಗಿನ ಕಾಲದಲ್ಲೇ 3.5 ಅಡಿಯಿಂದ 3 ಅಡಿ ಗಂಟ ದೇವರುಗಳನ್ನ ಈ ಹೈಟಲ್ಲಿ ಈ ಊರಲ್ಲಿ ಗ್ರಾಮ ದೇವತೆಗಳಾಗಿ ನಿರ್ಮಾಣ ಮಾಡಿರ್ತಾರೆ. ತದನಂತರ ನಮ್ಮ ಕಾಲದಿಂದನೂ ಪೂಜೆಗಳು ನಡ್ಕೊಂಡ್ ಬರ್ತಾ ಇರ್ತದೆ. 10 ವರ್ಷಗಳ ಹಿಂದೆ ಒಂದು ಗುಡುಗು ಮಿಂಚು ಸುಳ್ಳಿಗೆ ಒಂದು ಮರ ಬಿದ್ದೋಗ್ತದೆ. ನಮ್ಮ ಗುರುಗಳು ಕೇಳಿದಕ್ಕೆ ಆಯ್ತು ಮತ್ತೆ ಹೊಸದಾಗಿ ಅವ್ರಿಗೊಂದು ಪಾಯ ಮಾಡಿ ಅದ್ರಿಗೆ ಒಂದು ಜೋಡಿ ಮರ ಒಂದು ನೆಟ್ಟಾಗ ಜೋಡಿ ಮರ ಚೆನ್ನಾಗಿ ಬಂದಿರ್ತದೆ. 10 ವರ್ಷಗಳಾದ ನಂತರ
ಇವಾಗ ಮತ್ತೆ ಹೊಸದಾಗಿ ದೇವ್ರಿಗೇನು ಭಿನ್ನ ಆಗಿದ್ವು ಹೊಸ ಪ್ರತಿಷ್ಠಾಪನೆ ಮಾಡಿ ಇವತ್ತು 48 ದಿನ ಆಯ್ತು. ಇಲ್ಲಿ ಭಾರಿ ಶಕ್ತಿ ಆದಂತ ನಾವು ಇಲ್ಲಿ ಪೂಜೆ ಸ್ಟಾರ್ಟಿಂಗ್ ನಿಂದನೂ ಬಂದಾಗಿಂದನೂ ನಾವು ಭಾರಿ ಶಕ್ತಿಯುತವಾಗಿ ಇಲ್ಲಿ ನೋಡ್ತಾ ಇದ್ದೀರಿ. ಮನ್ಸಲ್ಲಿ ಏನ್ ಅನ್ಕೊಂಡ್ರು ಅದು ಒಳ್ಳೇದಾಗ್ತಾ ಇದೆ. ಇಲ್ಲಿ ಸರ್ಪನು ಆಹ್ವಾನ ಇದೆ, ಈಗ್ಲೂ ಸರ್ಪ ಓಡಾಡ್ತಾ ಇದೆ. ಹಿಂದೆ ಒಂದು ಜಾಗ ಮಾಡಿದಿರಿ, ಆ ಜಾಗದಲ್ಲಿ ಇಲ್ಲಿ ಗ್ರಾಮಸ್ಥರು ನೋಡಿದ್ದಾರೆ ಅಲ್ಲಿ ವಾಸ ಇದೆ ಅಂತ. ನಮ್ಗೆ ಇದುವರೆಗೂ ಕಾಣಿಸಿಲ್ಲ. ಇಲ್ಲಿ ಊರಿನ ಗ್ರಾಮಸ್ಥರಿಗೆ ಕಾಣಿಸಿದೆ, ಯಾರಿಗೂ ತೊಂದರೆ ಮಾಡಿದಿರ. ಇಲ್ಲಿ ಒಂದು ಶಕ್ತಿಯಾಗಿ ನೆಲೆಯಾಗಿ ನಿಂತಿದೆ. ಇಲ್ಲಿ ಈ ಗ್ರಾಮಸ್ಥರು ಏನ್ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಬಹಳ ಪವರ್ಫುಲ್ ಇದೆ. ಮನ್ಸಲ್ಲಿ ಏನ್ ಅನ್ಕೊಂಡ್ರೆ ಅದು ಆಗುತ್ತೆ. ಒಂದು ಆರೋಗ್ಯ ಆಗ್ಬೋದು, ಮಕ್ಕಳ ಭಾಗ್ಯ ಆಗ್ಬೋದು, ಕಂಕಣ ಭಾಗ್ಯ ಆಗ್ಬೋದು, ಒಂದು ವ್ಯಾಪಾರ ಆಗ್ಬೋದು, ಏನೇ ಮನ್ಸಲ್ಲಿ ಅನ್ಕೊಂಡ್ರು ಇಲ್ಲಿ ನಮಸ್ಕಾರ ಹಾಕೊಂಡು ಅವ್ರು ಅರ್ಕೆ ಮಾಡ್ಕೊಂಡ್ರೆ ಅವ್ರ ಕೋರಿಕೆಗಳು 100% ನೆರವೇರ್ತದೆ. ನಾನು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗಿಂದ 3 ನನಗೆ ಒಳ್ಳೇದಾಗಿದೆ. ಬಹಳ ಶ್ರೇಷ್ಠವಾಗಿದೆ. ನಂಬಬೇಕು, ದೇವ್ರ ನಂಬಿದ್ರೆ ಯಾವತ್ತು ಕೆಡಲ್ಲ ಅಂತ ಹೇಳ್ತಾರೆ. ಗುರುಗಳನ್ನ ದೇವ್ರಿಗೆ ನಂಬಿದ್ರೆ ನಮ್ಕ ಮೂಲ ಆಧಾರ ನಮ್ಮ ಹಿಂದುತ್ವ ಅನ್ನೋದು ಉಳಿತದೆ. ದಯವಿಟ್ಟು ಇಲ್ಲಿ ಭಕ್ತಾದಿಲ್ಕೆಲ್ಲ ಕೈ ಮುಗಿ ಕೇಳ್ಕೊಂತೀನಿ. ಬಹಳ ಪವರ್ಫುಲ್ ಇದೆ. ನೀವು ಅಮ್ಮನ್ನ ನಂಬಿದ್ರೆ ನಿಮ್ಗೆ ಯಾರು ಕೆಡಲ್ಲ. ಮನ್ಸಲ್ಲಿ ಏನ್ ಅನ್ಕೊಂಡ್ರೆ ಅದು ತಕ್ಷಣವಾಗಿ ನೆರವೇರಿಸ್ತದೆ. ಲೇಟ್ ಮಾಡಲ್ಲ. ಮನ್ಸಾಗ ಅನ್ಕೊಂಡಿದ್ದು ನೆರವೇರ್ತಾ ಇದೆ. ನಾವು 48 ದಿನಗಳಲ್ಲಿ ಏನ್ ಹಿಂದೆಯಲ್ಲಿ ಮಳೆ ಇರಲಿಲ್ಲ. ಪೂಜೆ ಹೋಮ ಸ್ಟಾರ್ಟ್ ಮಾಡಿದ್ರು ಅರ್ಧ ಹೋಮಕ್ಕೆ ಬಂದಂತ ಮಳೆ ಇದುವರೆಗೂ ಮಳೆ 48 ದಿನಗಳ ಕಾಲ ಸತತವಾಗಿ ಗ್ರಾಮದಲ್ಲಿ ಬರ್ತಾನೆ ಇದೆ. ನೆನ್ನೆನೂ ನಾವು ಚಪ್ರ ಹಾಕಕ್ ಬಂದ್ರೆ 4ನೇ ಪ್ರೋಷಣೆ ಮಾಡ್ತು ಹೋಗಿದೆ. ಪೂಜೆ ನಂತರ ಸಂಜೆ ಒಳಗಡೆ ಭಾರಿ ಮಳೆ ಗ್ಯಾರಂಟಿ ಬರ್ತದೆ. ನಾನು ಬೇಕಾದ್ರೆ ಹೇಳ್ತೀನಿ, ದೇವರಲ್ಲಿ ಅಷ್ಟು ಸತ್ಯ ಇದೆ. ನಮ್ಮ ಸುತ್ತಮುತ್ತ ಊರುಗಳಲ್ಲಿ ನಮ್ಮ ಒಂದು 4-5 ಗ್ರಾಮ ಬಿಟ್ರೆ 48 ದಿನದಿಂದ ಮಳೆ ಹೊಡೆದಿರೋದು. ಬೇರೆ ಹೊಸಕೋಟೆ ಕಡೆ ಇಲ್ಲ, ದೇವನಹಳ್ಳಿ ಕಡೆ ಇಲ್ಲ, ನಂದಗುಡಿ ಕಡೆ ಇಲ್ಲ. ಬೇಕಾದ್ರೆ ಇಲ್ಲಿನ ಜನಗಳನ್ನೇ ಕೇಳ್ಗಡ್ರಿ, ಭಕ್ತಾದಿಗಳನ್ನೇ ಕೇಳ್ಗಡ್ರಿ. ಆ ತರ ಇಲ್ಲಿ ಒಂದು ಶಕ್ತಿ ಪವರ್ ಆಗಿ ನಿಂತಿದೆ. ನಾವು ಇದನ್ನ ಏನು ಮನ್ಸಲ್ಲಿ ಅನ್ಕೊಂತೀರಿ ಇದೆಲ್ಲ ಇಷ್ಟು ನಾವು ಮಾಡ್ಬೇಕಾದ್ರೆ ನಮ್ಮ ಗುರುಗಳ ಆಶೀರ್ವಾದ. ಈ ಒಂದು ಅಶ್ವತ್ಥ ಕಟ್ಟೆಗೆ ಏನೇ ಮಾಡ್ಬೇಕಾದ್ರೆ ಜನಗಳು ಇನ್ನು ಮುಂದೆ ದಿಗಿಲ್ ಬೀಳ್ತಾರೆ. ಒಂದು ಮರ ತೆಗಿಯಕ್ಕಾಗ್ಲಿ, ಒಂದು ಕೊಂಬೆ ಕಡಿಯಕ್ಕಾಗ್ಲಿ, ಇಲ್ಲಿ ಮುಟ್ಟಿದ್ರೆ ಏನಾಗ್ತದಪ್ಪ, ಏನ್ ಪ್ರಾಣ ಭಯ ಅಂತ. ಇಲ್ಲಿ ಪ್ರಾಣ ಭಯ ಬೀಳಂತವ್ರಿಲ್ಲ, ಭೀತಿ ಪಡೋಂಥವ್ರಿಲ್ಲ. ಇದಕ್ಕೆ ಪವರ್ಫುಲ್ ಆಗಿ ಏನು ಹೋಮ ಮಾಡಬೇಕು, ಏನ್ ಶಕ್ತಿ ಕೊಡ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಊರಿನ ಗ್ರಾಮಸ್ಥರಿಗೂ ಜನಗಳಿಗೂ ದೇಶಕ್ಕೂ ಎಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಗುರುಗಳು ಇವತ್ತು ಆರೈಕೆ ಮಾಡಿದ್ದಾರೆ. ಇವತ್ತು 48 ದಿನದ ಪೂರ್ಣಾವತಿನ ನಾವು ಮುಗಿಸಿದಿರಿ. ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಆಶೀರ್ವಾದ ಮಾಡ್ತಾ